ಹಾಯ್ ಫ್ಯಾಮಿಲಿ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಗಾಯಿ ಚೇತು. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ. ನಾವು ಕೂಡ ಎಲ್ಲರೂ ಚೆನ್ನಾಗಿದ್ದೀವಿ. ಆ್ಯಂಡ್ ಇವತ್ತು ನಮ್ಮ ಮನೇಲಿ ಚಿಕ್ಕ ದೀಪಾವಳಿ ಸೆಲೆಬ್ರೇಷನ್ ನಡೀತಾ ಇದೆ. ನಾನಂತೂ ಫುಲ್ ರೆಡಿ ಆಗಿದ್ದೀನಿ. ಬೆಳಗ್ಗೆನೆ ಪೂಜೆ ಎಲ್ಲ ಮಾಡಬೇಕಲ್ಲ, ಹಾಗಾಗಿ. ಆ್ಯಂಡ್ ಮಕ್ಕಳನ್ನ ರೆಡಿ ಮಾಡಿಲ್ಲ, ಅವ್ರನ್ನೂ ಸ್ನಾನ ಮಾಡಿಸಿ ರೆಡಿ ಮಾಡಬೇಕು. ಮೇಯ್ನ್ ಆಗಿ ನಮ್ಮ ಬುಜ್ಜಿ ಬೇಬಿನ ರೆಡಿ ಮಾಡಬೇಕು. ಬಿಕಾಸ್ ಈ ವರ್ಷ ನಮ್ಮ ಮನೇಲಿ ಅವ್ರದ್ದು ಫಸ್ಟ್ ದೀಪಾವಳಿ. ಸೊ ಹಾಗಾಗಿ ಮೇಯ್ನ್ ಅಟ್ರಾಕ್ಷನ್ ಅವರೇ ಇವತ್ತು. ಅವನು ಕೂಡ ರೆಡಿ ಮಾಡಬೇಕು. ಮಲ್ಕೊಂಡು ಎದ್ದಿದ್ದಾರೆ ಇವಾಗ. ಫಸ್ಟು ಪೂಜೆ ಎಲ್ಲ ಮಾಡ್ಕೊಂಬಿಡೋಣ ಆ್ಯಂಡ್ ಹೊರಗಡೆ ಹೋಗಿ ನೋಮ್ಕೊಂಬರ್ಬೇಕಲ್ಲ, ಆ ಕೆಲಸ ಎಲ್ಲ ಮಾಡ್ಕೊಂಬಿಡೋಣ ಅಂತ ಅಂದ್ಬಿಟ್ಟು ರೆಡಿ ಆಗಿದ್ದೀನಿ. ಇನ್ನೊಂದೇನಂದರೆ ಮಳೆ ಬೇರೆ ಬರ್ತಾ ಇದೆ, ಸ್ವಲ್ಪ ಹನಿತಾನೇ ಇದೆ. ಇದನ್ನ ಹೇಗೆ ಕ್ಯಾರಿ ಮಾಡ್ತೀನಿ ಅಂತ ಗೊತ್ತಿಲ್ಲ, ನೋಡೋಣ. ಸ್ವಲ್ಪ ಹೊತ್ತು ಬುಜ್ಜಿ ಬೇಬಿ ಆಟ ಆಡ್ತಾ ಇದ್ದಾರೆ. ಆ್ಯಂಡ್ ಈ ವಿಡಿಯೋ ನಿಮಗೂ ಇಷ್ಟ ಆಗುತ್ತೆ ಅಂತ ಅನ್ಕೊಂತೀನಿ. ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಆ್ಯಂಡ್ ಪಕ್ಕದಲ್ಲೇ ಕಾಣೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ಆ್ಯಂಡ್ ಈ ವಿಡಿಯೋ ಇಷ್ಟ ಆದರೆ ಗೊತ್ತಲ್ಲ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸೊ ಬನ್ನಿ ಇವಾಗ ಹೋಗ್ಬಿಟ್ಟು ಪೂಜೆಗೆ ಏನೇನು ಬೇಕು ಎಲ್ಲ ರೆಡಿ ಮಾಡ್ಕೊಂಬಿಡೋಣ. ಫಸ್ಟು ಕೆಳಗಡೆ ನಮ್ಮ ಅತ್ತೆ ಮನೆಗೆ ಹೋಗ್ಬಿಟ್ಟು ನೋಂಬಕ್ಕೆ ಎಲ್ಲ ರೆಡಿ ಮಾಡ್ಕೋಬೇಕು. ಆ್ಯಂಡ್ ಕಜ್ಜಾಯ ಬೇರೆ ಸುಡ್ತಾ ಇದ್ದಾರೆ. ಅದೆಲ್ಲ ರೆಡಿ ಮಾಡಾದ್ಮೇಲೆ ನಮ್ಮ ಮನೆಗೆ ಬಂದು ಮತ್ತೆ ಪೂಜೆ ಎಲ್ಲ ಮಾಡೋಣ. ಹೆಂಗಿದ್ರು ನೆನ್ನೆನೇ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ. ಸೊ ಹಾಗಾಗಿ ಸ್ವಲ್ಪ ಹೂವಾಗಿವ ಹಾಕಿ ಕಳಸೆಲ್ಲ ಕೂರಿಸ್ಬಿಟ್ಟು ಪೂಜೆ ಮಾಡಿದ್ರೆ ಆಯಿತು. ನೈಟೇ ಮನೆಯೆಲ್ಲ ಕ್ಲೀನ್ ಮಾಡಿ ಇಟ್ಟಿದ್ದೆ. ಬೆಳಗ್ಗೆ ಎದ್ಬಿಟ್ಟು ಬಾಗಿಲೆಲ್ಲ ತೊಳೆದು ಈ ಥರ ರಂಗೋಲಿ ಎಲ್ಲ ಹಾಕಿದ್ದೆ. ಟೈಲ್ಸ್ ನೆಲ ಅಲ್ವಾ, ಸೊ ಇರಲ್ಲ, ಹಾಗಾಗಿ ಚಿಕ್ಕದಾಗಿ ಹಾಕಿದ್ದೆ. ಆ್ಯಂಡ್ ದೀಪ ಎಲ್ಲ ಬಿಡಿಸಿದ್ದೆ, ದೀಪಾವಳಿ ಅಂತ ಹೇಳ್ಬಿಟ್ಟು ಸ್ಟೆನ್ಸಿಲ್ ಯೂಸ್ ಮಾಡಿ ಬಿಡಿಸಿದ್ದು. ಆ್ಯಂಡ್ ನೋಂಬ ದಾರ ಎಲ್ಲ ತೊಗೊಂಡು ಬಂದಿದ್ವಲ್ಲ, ಅದಕ್ಕೆ ಗೆಜ್ಜೆ ಮುಡಿಗಳೆಲ್ಲ ಪೋಣಿಸ್ಬೇಕಾಗಿತ್ತು. ಅದು ಹಳೇದು, ಇದು ಹೊಸ. ಅದು ಇದನ್ನು ನಾನು ಬುಜ್ಜಿ ಬೇಬಿಗೋಸ್ಕರ ತೊಗೊಂಡು ಬಂದಿರೋದು. ಪ್ರತಿ ವರ್ಷವೂ ಒಂದು ಗೆಜ್ಜೆ ಒಂದು ಮುಡಿನ ನಾವು ಹೊಸ್ದಾಗೆ ತೊಗೊಂಡು ಬರ್ತೀವಿ. ಇದನ್ನು ಯಾವುದೂ ಕಳ್ದಾಕಬಾರ್ದು, ಪ್ರತಿ ವರ್ಷವೂ ಹಾಗೆ ಇಟ್ಕೋಬೇಕು. ಕಳ್ದಾಕಿದ್ರೆ ಮತ್ತೆ ನಾವು ಹಬ್ಬ ಮಾಡೋಂಗಿಲ್ಲ. ಹಾಗಾಗಿ ತುಂಬ ವರ್ಷದಿಂದ ನಮ್ಮ ಹಸ್ಬೆಂಡ್ ಅವ್ರ ಮನೇಲಿ ಎಲ್ಲ ಹಾಗೆ ಕಾಪಾಡ್ಕೊಂಡು ಬಂದಿದ್ದಾರೆ. ಅದು ಅಲ್ಲೇ ಇರುತ್ತೆ. ಹಬ್ಬದ ದಿನ ಮಾತ್ರ ತೆಗೆದ್ಬಿಟ್ಟು ಎಲ್ಲರೂ ಕಟ್ಕೊಂಡು ಮತ್ತೆ ವಾಪಸ್ ಅಲ್ಲೇ ಇಟ್ಬಿಡ್ತೀವಿ. ಇವಾಗ ನಾನು ರೆಡಿ ಆಗ್ತಾ ಇದ್ದೀನಿ. ಕೆಳಗಡೆ ನಮ್ಮ ಹಸ್ಬೆಂಡು ಪಾಕ ತೆಗಿಯೋಕ್ಕೆ ಎಲ್ಲ ನೋಡ್ತಾ ಇದ್ದಾರೆ. ಎಲ್ಲ ಬೆಳಗ್ಗೆನೇ ರುಬ್ಬಿಟ್ಟು ಕೊಟ್ಟಿದ್ವಿ. ಎಲ್ಲ ನೆನೆ ಹಾಕಿದ್ನಲ್ಲ, ಒಣಗಿಸ್ಬಿಟ್ಟು ರುಬ್ಬಿ ಅಕ್ಕಿನ ಮನೇಲೇ ರುಬ್ಕೊತೀವಿ, ಸ್ವಲ್ಪನೇ ಮಾಡೋದಲ್ವ. ಹಾಗಾಗಿ ಆ್ಯಂಡ್ ನನಗೆ ಕಜ್ಜಾಯ ಮಾಡೋಕ್ಕೆ ನಿಜವಾಗ್ಲೂ ಬರಲ್ಲ. ತುಂಬ ಸಲ ನೋಡ್ಕೊತಾನೇ ಇರ್ತೀನಿ, ಬಟ್ ಆದರೂ ನನಗೆ ಅದ್ರ ಬಗ್ಗೆ ಐಡಿಯಾನೇ ಇಲ್ಲ. ಕಲಿಬೇಕು. ಮುಂದೆ ಹಬ್ಬ ಒಬ್ಬಳೇ ಮಾಡಬೇಕು ಅಂದಾಗ ಸ್ವಲ್ಪ ಕಷ್ಟ ಆಗುತ್ತೆ. ಮನೇಲೇ ಕಂಪಲ್ಸರಿ ಮಾಡಲೇಬೇಕಲ್ವ. ಹಾಗಾಗಿ ಮುಂದೆ ಕಲ್ತ್ಕೊತೀನಿ. ಪ್ರತಿ ಸಲಿನೂ ನೋಡ್ಕೊತೀನಿ ನಾನು ಹೇಗೆ ಮಾಡೋದು ಅಂತ. ಬಟ್ ಆ ಪಾಕ ಕರೆಕ್ಟ್ ಬಂದಿಲ್ಲ ಅಂದರೆ ಕಜ್ಜಾಯನೇ ಬರಲ್ಲ. ಹಾಗಾಗಿ ಆ್ಯಂಡ್ ಇಲ್ಲಿ ನಮ್ಮ ಹಸ್ಬೆಂಡ್ ಅವರು ಇದು ಪಾಕ ಎಲ್ಲ ತೆಗ್ದಿದ್ದಾಯಿತು. ಇವಾಗ ನೋಂಬಕ್ಕೆ ಕಜ್ಜಾಯ ಎಲ್ಲ ಬೇಕಲ್ಲ, ಹಾಗಾಗಿ ಎಲ್ಲ ಸುಡ್ತಾ ಇದ್ದಾರೆ. ಎಲ್ಲ ಸುಟ್ಟು ಎತ್ತಿಬಿಟ್ರು. ಅಷ್ಟರಲ್ಲಿ ನಾನು ಕೂಡ ರೆಡಿಯಾಗಿ ಬರೋಣ ಅಂತ ಹೋದೆ. ಆ್ಯಂಡ್ ವಡೆ ಎಲ್ಲ ಮಾಡಿದ್ರಲ್ಲ, ಅದನ್ನು ಕೂಡ ಎಲ್ಲೇ ಸುಟ್ಟು ಎತ್ತಿಕ್ತಾ ಇದ್ದಾರೆ. ಬೆಳಗ್ಗೆ ಟಿಫನ್ನು ಇಲ್ಲೇ ಮಾಡೋದು, ಮಧ್ಯಾಹ್ನ ಅಡುಗೆ ಮಾಡೋಣ ನಾನು ಅಂತ ಅಂದ್ಕೊಂಡಿದ್ದೀನಿ. ಹಾಗಾಗಿ ಆ್ಯಂಡ್ ನಾನು ಕೂಡ ಅಷ್ಟರಲ್ಲಿ ರೆಡಿಯಾಗಿ ಬಂದೆ. ಇನ್ನು ಮಕ್ಕಳೆಲ್ಲ ರೆಡಿ ಆಗಿಲ್ಲ. ಇವಾಗ ನೋಂಬಕ್ಕೆ ಎಷ್ಟು ಬೇಕೋ ಅದನ್ನು ತೊಗೊಂಡು ಹೋಗ್ತಾ ಇದ್ದೀನಿ ನಾನು. 3 ಸಲಿನ ತೊಗೋಬೇಕಂತೆ. ಕೈಯಲ್ಲಿ ಎಷ್ಟು ಬರುತ್ತೋ ಅಷ್ಟು 3 ಸಲ ತೊಗೋಬೇಕು. ನನ್ನ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ತೊಗೊಂಡು ಇವಾಗ ನೋಂಬ ದಾರ ಎಲ್ಲ ಹೊಸದು ಮತ್ತು ಹಳೇದೆಲ್ಲ ತೊಗೊಂಡು ಬಂದಿದ್ವಲ್ಲ, ಅದನ್ನು ಕೂಡ ಇಲ್ಲಿ ನಾನು ಎತ್ತಿಡ್ತಾ ಇದ್ದೀನಿ. ನಾವೇನು ದೇವಸ್ಥಾನಕ್ಕೆಲ್ಲ ಹೋಗಲ್ಲ. ಇಲ್ಲಿ ನಮ್ಮ ಮನೆ ಹಿಂದ್ಗಡೆ ಬಾಳೆ ಮರ ಇದೆ, ಬಾಳೆ ಗಿಡ ಇದೆಯಲ್ಲ, ಅದಕ್ಕೇ ನೋಮ್ಕೊಂಡು ಬರ್ತೀವಿ ಅಷ್ಟೇ. ಇವಾಗೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ಪೂಜೆ ಸಾಮಾನು ಸಪ್ರೇಟು ಮತ್ತು ನೋಂಬ ದಾರಗಳೆಲ್ಲ ತೊಗೊಂಡು ಬಂದಿದ್ವಲ್ಲ. ಆಮೇಲೆ ನೋಂಬೋದಕ್ಕೆ ಅದು ಅಡಿಕೆ, ಅರಿಶಿನ ಕೊಂಬು, ಸೀಗೆಕಾಯಿ ಎಲ್ಲ ಕೊಟ್ಟಿರ್ತಾರಲ್ಲ, ಅದನ್ನೆಲ್ಲ ಎತ್ತಿ ಇಟ್ಕೊತಾ ಇದ್ದೀನಿ. ಆ್ಯಂಡ್ ಒಂದು ಬಾಳೆಹಣ್ಣು ಚಿಪ್ಪು ಎಲ್ಲನೂ ಪ್ರತಿಯೊಂದೂ ಸಪ್ರೇಟಾಗಿ ಎತ್ತಿಕ್ಕೊಂಬಿಟ್ಟು ಆ್ಯಂಡ್ ಪೂಜೆ ಸಾಮಾನು ಒಂದು ಕಡೆ ಎತ್ತಿಟ್ಕೊಂಡ್ರೆ ಅಲ್ಲಿ ಹೋಗಿ ನೋಮ್ಕೊಂಬರೋಕ್ಕೆ ಸರಿ ಹೋಗುತ್ತೆ. ನಾನು ಒಬ್ಬಳೇ ಹೋಗ್ತಾ ಇರೋದು, ನಮ್ಮ ಹಸ್ಬೆಂಡ್ ಜೊತೇಲಿ ಬರ್ತಾರೆ ಅಷ್ಟೇ. ಇನ್ನು ಮಕ್ಕಳನ್ನ ರೆಡಿ ಮಾಡಿಲ್ಲ, ಅವ್ರನ್ನೂ ಕೂಡ ರೆಡಿ ಮಾಡಬೇಕು. ಹಾಗಾಗಿ ಫಸ್ಟು ಹೋಗಿ ನಾನು ಪೂಜೆ ಎಲ್ಲ ಮಾಡ್ಕೊಂಡು ಬಂದುಬಿಟ್ರೆ ಮನೇಲಿ ಮಿಕ್ಕಿದ ಕೆಲಸಗಳೆಲ್ಲ ಸರಿ ಹೋಗುತ್ತೆ ಅಂತ ಹೇಳ್ಬಿಟ್ಟು ಇವಾಗ ಹೋಗ್ತಾ ಇದ್ದೀನಿ. ಆ್ಯಂಡ್ ಮಳೆ ಬೇರೆ ತುಂಬ ಮಳೆ ಬರ್ತಾನೇ ಇದೆ. ಅಂದರೆ ಜೋರಾಗೂ ಬಂದು ನಿಂತು ಹೋಗ್ತಾ ಇಲ್ಲ, ಸುಮ್ಮನೆ ಹನಿ ಬೀಳ್ತಾ ಇದೆ ಅಷ್ಟೇ. ಸೊ ಹಾಗಾಗಿ ಬೇಗ ಮಾಡ್ಕೊಂಡು ಬಂದುಬಿಡೋಣ ಬೆಳಗ್ಗೆನೇ ಅಂತ ಎಲ್ಲ ರೆಡಿ ಮಾಡ್ಕೊಂಡ್ಮೇಲೆ ಇವಾಗ ನೋಂಬಕ್ಕೆ ಹೋಗ್ತಾ ಇದ್ದೀವಿ. ಇವರು ನಮ್ಮ ಹಸ್ಬೆಂಡ್ ಇದ್ದಾರಲ್ಲ, ಅವರು ದೊಡ್ಡಮ್ಮ, ಅವರು ಕೂಡ ಹಬ್ಬಕ್ಕೆ ಊರಿಂದ ಬಂದಿದ್ದರು. ಆ್ಯಂಡ್ ನೆಂಟರು ಕೂಡ ಒಬ್ಬೊಬ್ಬರೇ ಬರ್ತಾಯಿದ್ರು. ಈ ಹಬ್ಬನ ನಾವು ಜೋರಾಗಿ ಮಾಡ್ತೀವಲ್ಲ, ಹಾಗಾಗಿ ಎಲ್ಲರನ್ನೂ ಇನ್ವೈಟ್ ಕೂಡ ಮಾಡ್ತೀವಿ ಬರೋಕ್ಕೆ. ಆ್ಯಂಡ್ ನನ್ನ ತಮ್ಮ, ನಮ್ಮ ಅಮ್ಮಂಗೂ ಹೇಳಿದ್ದೀನಿ ಬರೋಕ್ಕೆ, ಅವರು ಕೂಡ ಬರ್ತಾರೆ. ನೋಡಿ ಮಳೆ ಬರ್ತಾನೇ ಇದೆ. ಮನೆ ಮುಂದೆ ಸಗಣಿ ಹಾಕಿ ಸಾರಿಸಿ ರಂಗೋಲಿ ಎಲ್ಲ ಬಿಟ್ಟಿದ್ರು. ಫುಲ್ಲು ಎಲ್ಲ ಚಿಂದಿ ಚಿತ್ರಾನ್ನ ಆಗೋಗ್ಬಿಟ್ಟಿದೆ ಮಳೆಗೇ.
ಇವಾಗ ನೋಂಬಕ್ಕೆ ಹೋಗ್ತಾ ಇದ್ದೀವಿ. ಹಿಂದೆನೇ ಇರೋದು ನೋಡಿ, ಈ ಥರ ನಾವು ನೋಂಬೋದು ಇಲ್ಲೇ, ವರ್ಷನೂ ಇಲ್ಲೇ ನೋಂಬೋದು. ಯಾವಾಗಲೂ ಸ್ಪೇಸ್ ಜಾಸ್ತಿ ಇರೋದು, ಬಟ್ ಈ ಸಲ ಹಿಂದ್ಗಡೆ ಒಂದು ಮನೆ ಕಟ್ತಾ ಇದ್ದಾರೆ ನಮ್ಮ ಮನೆ ಪಕ್ಕದಲ್ಲಿ, ಹಾಗಾಗಿ ಹಿಂದೆ ಇದಾಗೋಗ್ಬಿಟ್ಟಿದೆ. ಆ್ಯಂಡ್ ಈ ಸಲ ನಾವೇ ಫಸ್ಟ್ ನೋಂಬ್ತಾ ಇರೋದು. ಪ್ರತಿ ವರ್ಷವೂ ಸ್ವಲ್ಪ ಜನ ನೋಂಬಿರೋರು, ಆಮೇಲೆ ನಾವು ಬಂದು ಜಸ್ಟ್ ಇಟ್ಬಿಟ್ಟು ಎಲ್ಲ ಪೂಜೆ ಮಾಡ್ಕೊಂಡು ಹೋಗ್ತಾ ಇದ್ವಿ. ಈ ಸಲ ನಾನೇ ಫಸ್ಟ್ ಬಂದಿರೋದ್ರಿಂದ 5 ಕಲ್ಲನ್ನ ತೆಗೆದ್ಬಿಟ್ಟು ಅದನ್ನೆಲ್ಲ ಕ್ಲೀನಾಗಿ ವಾಶ್ ಮಾಡಿ ಅದನ್ನು ಇಟ್ಟು ಪೂಜೆ ಮಾಡ್ತಾ ಇದ್ದೀನಿ. ಆ್ಯಂಡ್ ಇನ್ನೊಂದೇನೆಂದರೆ, ನಾನು ಮದುವೆ ಆದಮೇಲೇ ಈ ಹಬ್ಬನ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದು. ಮುಂಚೆನೇ ಹೇಳಿದ್ದೀನಿ ನಾನು, ಬಿಕಾಸ್ ನಮ್ಮ ಮನೇಲಿ ನಾವೆಲ್ಲ ದೀಪಾವಳಿ ಸೆಲೆಬ್ರೇಷನ್ ಮಾಡ್ತೀವಿ, ಇಲ್ಲ ಅಂತಲ್ಲ, ಬಟ್ ಕಜ್ಜಾಯ ಮಾಡೋದು, ನೋಂಬೋದು, ಇದ್ರದ್ದು ಬಗ್ಗೆ ಎಲ್ಲ ನನಗೆ ಗೊತ್ತೇ ಇರಲಿಲ್ಲ. ನಮ್ಮ ಮನೇಲಿ ಏನಂದರೆ ಪೂಜೆ ಮಾಡ್ತೀವಿ, ಲಕ್ಷ್ಮೀ ಪೂಜೆ ಮಾಡ್ತೀವಿ, ಇಲ್ಲಾಂದರೆ ದಸರಾ ಹಬ್ಬದಲ್ಲಿ ಏನಾದರೂ ಗಾಡಿಗಳಿಗೆಲ್ಲ ಪೂಜೆ ಮಾಡೋಕ್ಕಾಗಿಲ್ಲ ಅಂದರೆ ಈ ಹಬ್ಬದಲ್ಲಿ ಮಾಡಿಬಿಟ್ಟು ಬೆಳಗ್ಗೆ ಎಲ್ಲ ಅಡುಗೆ ಎಲ್ಲ ವೆರೈಟಿ ಅಡುಗೆ ಎಲ್ಲ ಮಾಡಿಬಿಟ್ಟು ಊಟ ಮಾಡೋದು, ನೈಟ್ ಪಟಾಕಿ ಎಲ್ಲ ಹೊಡೆಯೋದು ಅಷ್ಟೇ ಮಾಡ್ತಾಯಿದ್ವಿ. ಬಟ್ ಈ ಥರ ರಿಚುವಲ್ಸ್ ಎಲ್ಲ ಹೊಸದಲ್ವಾ, ಹಾಗಾಗಿ ಒಂದೊಂದೇ ಇವಾಗ ಕಲ್ತ್ಕೊತಾ ಇದ್ದೀನಿ. ಎಲ್ಲ ಮುಂದೆ ಯೂಸ್ ಆಗುತ್ತೆ ನನಗೆ ಅಂತ ಹೇಳಿಬಿಟ್ಟು ಕಲ್ತ್ಕೊಳ್ಳೇಬೇಕು. ಒಂಥರ ಹೊಸದು ಅಲ್ವಾ, 4-5 ವರ್ಷದಿಂದ ಮಾಡ್ತಾನೇ ಇದ್ದೀನಿ. ಪ್ರತಿ ವರ್ಷವೂ ಒಂದೊಂದೇ ಸ್ವಲ್ಪನೇ ಕಲ್ತ್ಕೊತಾ ಇದ್ದೀನಿ. ಬಿಕಾಸ್ ಗೊತ್ತಿಲ್ಲದೆ ಇರೋದು ಕಲ್ತ್ಕೋಬೇಕು. ಆ್ಯಂಡ್ ಇನ್ನೊಂದಂದರೆ ಎಲ್ಲ ಒಂದೇ ಸಲಿನೂ ಗೊತ್ತಾಗಲ್ಲ ನಮಗೆ, ಹಾಗಾಗಿ. ಆ್ಯಂಡ್ ನನ್ನ ಮಗನೂ ಬಂದ ಇವಾಗ, ಅವನಿಗೂ ರೆಡಿ ಮಾಡಿದ್ದೀನಿ. ಹೊಸ ಬಟ್ಟೆ ಹಾಕಿಲ್ಲ ಇನ್ನೂ, ಮಳೆ ಬರ್ತಾ ಇದೆ ಅಂತ ಹೇಳ್ಬಿಟ್ಟು ಆ ಡೋರಮ್ಮಂದೇ ಬೇಕು ನನಗೆ ಅಂತ ಹಠ ಮಾಡಿ ಹಾಕಿಸ್ಕೊಂಡು ಬಂದಿದ್ದಾನೆ ಅವ್ರ ಅಪ್ಪನ ಹತ್ರ. ಸರಿ ಇನ್ನೇನು ಮಾಡೋದು, ಆಮೇಲೆ ಹಾಕೋಣ ಅಂತ ಹೇಳ್ಬಿಟ್ಟು ಸುಮ್ಮನೆ ಆದೆ. ಆ್ಯಂಡ್ ಇವಾಗ ಏನೇನು ಕಜ್ಜಾಯ ಮತ್ತು ನೋಂಬ ಸಾಮಾನೆಲ್ಲ ತೊಗೊಂಡು ಬಂದಿದ್ವಲ್ಲ, ಅದನ್ನೆಲ್ಲ ಅಲ್ಲಿ ಇಟ್ಬಿಟ್ಟು ಪೂಜೆ ಎಲ್ಲ ಮಾಡಬೇಕು. ಅಲ್ಲಿ ನಿಂತ್ಕೊಳ್ಳೋಕೆ ಕೂಡ ಜಾಗ ಇದ್ದಿದ್ದಿಲ್ಲ, ಸಿಮೆಂಟ್ ಎಲ್ಲ ಬಿದ್ದಿತ್ತಲ್ಲ, ಸಿಕ್ಕಾಪಟ್ಟೆ ಕಾಲಿಗೆಲ್ಲ ಚುಚ್ಚುತ್ತಾ ಇತ್ತು. ಮಳೆ ಬೇರೆ ಬರ್ತಾನೇ ಇತ್ತು. ಆ್ಯಂಡ್ ಮೇಲ್ಗಡೆಯಿಂದ ನೀರೆಲ್ಲ ಮೈಮೇಲೆಲ್ಲ ಬೀರ್ತಾಯಿತ್ತು. ಕಡ್ಡಿ ಕೂಡ ಅಣ್ಸೋಕ್ಕೆ ಆಗಿಲ್ಲ, ಅಷ್ಟು ಸಾಹಸ ಪಟ್ಟಿದ್ದೀವಿ ಕಡ್ಡಿ ಅಣ್ಸೋಕ್ಕೂ. ಸರಿ ಇನ್ನೇನು ಮಾಡೋದು ಅಂದ್ಬಿಟ್ಟು ಕೈಯಲ್ಲಿ ಹೇಗೋ ಇಟ್ಕೊಂಡು ಅಣಿಸಿ ಪೂಜೆ ಎಲ್ಲ ಮಾಡಿದ್ದಾಯಿತು. ಪೂಜೆ ಎಲ್ಲ ಮಾಡಿ ಸ್ವಲ್ಪ ಹೊತ್ತು ಅಲ್ಲೇ ಕೂತ್ಕೊಂಡಿದ್ವಿ. ಮಳೆ ಬರ್ತಿದ್ದೆಲ್ಲ ಜಾಸ್ತಿ ಹೊತ್ತು ಇರಲಿಲ್ಲ. ಪ್ರತಿ ವರ್ಷವೂ ಇಲ್ಲೇ ಕೂತ್ಕೊಂಡು ಅರಶಿನ ಕುಂಕುಮ ಎಲ್ಲ ಕೊಡ್ತೀವಿ ಎಲ್ಲರಿಗೂ, ಬಂದಿರೋರಿಗೆಲ್ಲ. ಈ ವರ್ಷ ನಾವೇ ಫಸ್ಟ್ ಆಗಿರೋದ್ರಿಂದ ಆ್ಯಂಡ್ ಮಳೆ ಬೇರೆ ಬರ್ತಾನೆ ಇದ್ದಿರೋದನ್ನ ಬೇಗ ಪೂಜೆ ಮಾಡಿಕೊಂಡು ಹೋಗ್ಬಿಡೋಣ ಅಂತ ಹೇಳಿ ಅಂದ್ಕೊಂಡ್ವಿ. ಸೊ ಪೂಜೆ ಎಲ್ಲ ಆದಮೇಲೆ ಅಲ್ಲಿ ಏನು ಇಟ್ಟಿದ್ದೀವಲ್ಲ, ಅದರಲ್ಲಿ ಹೊಸದು ದಾರ ನಾವು ಎತ್ಕೊಂಡು ಹಳೆ ದಾರ ಏನಿರುತ್ತೆ ಅದನ್ನು ನಾವು ಆ ಬಾಳೆ ಕಂಬಕ್ಕೆ ಕಟ್ಬಿಡ್ತೀವಿ, ಬಾಳೆ ಗಿಡಕ್ಕೆ. ಹಾಗಾಗಿ ಹಳೇದು ಏನು ದಾರಗಳಿತ್ತು ಅದನ್ನೆಲ್ಲ ಅಲ್ಲೇ ಕಟ್ಟೋಣ ಅಂತ ಹೇಳ್ಬಿಟ್ಟು ಇವಾಗ ರೆಡಿ ಮಾಡ್ತಾಯಿದ್ದೀನಿ. ಅದನ್ನು ಕಟ್ಟಿದ ಮೇಲೆ ಅಲ್ಲಿಂದ ಸ್ವಲ್ಪ ಎಲ್ಲ ಕಜ್ಜಾಯ ಆಗಿರ್ಬೋದು, ಮತ್ತು ಎಲೆ, ಅಡಿಕೆ, ಬಾಳೆಹಣ್ಣು, ನೋಂಬ ಸಾಮಾನೆಲ್ಲ ಕೊಟ್ಟಿರ್ತಾರಲ್ಲ, ಎಲ್ಲ ಅದರಲ್ಲೆಲ್ಲನೂ ಒಂದೊಂದು ಅಲ್ಲೇ ಇಟ್ಬಿಟ್ಟು ಮಿಕ್ಕಿದ್ದೆಲ್ಲನೂ ಎತ್ಕೊಂಡು ಹೋಗೋದು ಅಷ್ಟೇ. ಇದನ್ನೇ ನೋಂಬೋದು ಅಂತ ಹೇಳ್ತಾರೆ. ಅಲ್ಲಿಂದ ಬಂದಮೇಲೆ ನಮ್ಮ ಮನೇಲೂ ಕೂಡ ದೀಪ ಹಚ್ಚಬೇಕಾಗಿತ್ತು. ಬೆಳಗ್ಗೆ ಟೈಮಾಗಿ ಹೋಗ್ಬಿಟ್ಟಿತ್ತು ಅಂತ ಹಾಗೆ ಹೋಗ್ಬಿಟ್ಟಿದ್ದೆ. ಸೊ ಫೈನಲಿ ಎಲ್ಲ ರೆಡಿ ಮಾಡಿ ಇಟ್ಟೋಗಿದ್ದೆ, ಜಸ್ಟ್ ದೀಪ ಹಚ್ಚಬೇಕಾಗಿತ್ತು ಅಷ್ಟೇ. ಬಂದು ಅಲ್ಲೂ ಕೂಡ ದೀಪ ಎಲ್ಲ ಹಚ್ಚಿ ಸಾಂಬ್ರಾಣಿ ಎಲ್ಲ ಹಾಕ್ತೆ. ಆ್ಯಂಡ್ ನಾನು ಶನಿವಾರ ನಮ್ಮ ಮನೆ ದೇವ್ರ ವಾರ ಅಲ್ವಾ, ಪ್ರತಿ ವಾರನೂ ಮಿಸ್ ಮಾಡದೆ ಸಾಂಬ್ರಾಣಿ ಎಲ್ಲ ಮನೆಗೆಲ್ಲ ಹಾಕ್ತೀನಿ. ಒಂಥರ ಸ್ಮೆಲ್ ಚೆನ್ನಾಗಿರುತ್ತೆ. ಅದೆಲ್ಲ ಹಾಕಿದ್ಮೇಲೆ ಬೆಳಗಿನ ತಿಂಡಿಗೆ ವೆಜಿಟೇಬಲ್ ಪುಲಾವು ಮತ್ತು ವಡೆ, ಮೊಸರು ಬಜ್ಜಿ ಮಾಡಿದರು ನಮ್ಮ ಅತ್ತೆ ಮನೆಯಲ್ಲಿ. ಅದನ್ನೇ ತಿನ್ಕೊಂಡ್ವಿ. ಮಧ್ಯಾಹ್ನಕ್ಕೆ ಅಡುಗೆ ಮಾಡೋಣ ಅಂತ ಹೇಳ್ಬಿಟ್ಟು ಅಷ್ಟರಲ್ಲಿ ಅಮ್ಮ ಕೂಡ ಬಂದರು. ಸ್ವಲ್ಪ ಹೊತ್ತೆಲ್ಲ ಕೂತ್ಕೊಂಡು ಮಾತಾಡಿಬಿಟ್ಟು ಇವಾಗ ಅಡುಗೆಗೆ ರೆಡಿ ಮಾಡ್ತಾಯಿದ್ದೀವಿ. ಏನಿಲ್ಲ, ಸಾಂಬಾರು, ಅನ್ನ ಮತ್ತು ಪಾಯಸ ಮಾಡೋಣ ಅಂತ ಹೇಳ್ಬಿಟ್ಟು. ಆ್ಯಂಡ್ ಕಾಬೂಲ್ ಕಡಲೆ ಪಲ್ಯ, ಹೆಸರುಬೇಳೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಆಲ್ಮೋಸ್ಟ್ ಹೆಸರುಬೇಳೆ ಪಲ್ಯ ಎಲ್ಲ ಮಾಡಿಬಿಟ್ಟಿದ್ದೆ. ಅನ್ನ ಒಂದು ಮಾಡಬೇಕಿತ್ತು ಮತ್ತು ಸಾಂಬಾರು ಒಂದು ಮಾಡಬೇಕಾಗಿತ್ತು ಅಷ್ಟೇ. ಅಮ್ಮ ಇಲ್ಲಿ ಸಾಂಬಾರು ನಾನು ಮಾಡ್ತೀನಿ ಅಂತ ಹೇಳಿದ್ರು. ಯಾಕಂದರೆ ನನಗೆ ಅಷ್ಟು ಜನಕ್ಕೆ ಕ್ವಾಂಟಿಟಿ ಎಲ್ಲ ಗೊತ್ತಾಗಲ್ಲ, ಹಾಗಾಗಿ ಅಮ್ಮನೇ ಮಾಡ್ತೀನಿ ಅಂದರು. ಇವಾಗ ಅಮ್ಮನ ಹತ್ರ ಮಾತಾಡ್ಕೊಂಡು ಇಬ್ಬರೂ ಅಡುಗೆ ಮಾಡ್ತಾ ಇದ್ದೀವಿ. ಅಮ್ಮ ಹೇಳ್ತಾನೇ ಇರ್ತಾರೆ, ಮದುವೆ ಆದಮೇಲೆ ನನ್ನ ಮಗಳು ತುಂಬ ಚೇಂಜಾಗಿ ಹೋಗ್ಬಿಟ್ಟಿದ್ದಾಳೆ, ಮನೆಯಲ್ಲಿ 2-3 ಜನಕ್ಕೆ ಅಡುಗೆ ಮಾಡೋಕ್ಕೆ ಒದ್ದಾಡ್ತಿದ್ದೋಳು, ಇವಾಗ ಎಲ್ಲರಿಗೂ ಅಡುಗೆ ಮಾಡ್ತಾಳೆ, ಮನೆ ನಿಭಾಯಿಸ್ತಾಳೆ ಅಂತ. ಸೊ ಒಬ್ಬಳು ಮಗಳಾಗಿ ಅಮ್ಮನಿಂದ ಆ ಮಾತುಗಳನ್ನ ಕೇಳೋದು ತುಂಬ ಖುಷಿ ಆಗುತ್ತೆ. ಆ್ಯಂಡ್ ನಾನು ಡ್ರೆಸ್ ಕೂಡ ಚೇಂಜ್ ಮಾಡಿಬಿಟ್ಟೆ, ಬಿಕಾಸ್ ಈ ಮಳೆಯಲ್ಲಿ ಸ್ಯಾರಿ ಹಾಕ್ಕೊಂಡು ಓಡಾಡೋಕ್ಕೂ ಆಗ್ತಿದ್ದಿಲ್ಲ, ಆ್ಯಂಡ್ ಕೆಲಸ ಮಾಡೋಕ್ಕೂ ಆಗ್ತಾ ಇದ್ದಿದ್ದಿಲ್ಲ. ಹಾಗಾಗಿ ಡ್ರೆಸ್ ಚೇಂಜ್ ಮಾಡಿಬಿಟ್ಟು ಅಡುಗೆ ಎಲ್ಲ ಮಾಡಬೇಕಾಗಿತ್ತಲ್ಲ, ಅದಕ್ಕೋಸ್ಕರ ಮಾಡ್ತಾ ಇದ್ದೀವಿ ಇಬ್ಬರು ಸೇರಿಕೊಂಡು. ತುಂಬ ದಿನವೇ ಆಗಿತ್ತು ನಾನು ಅಮ್ಮ ಸೇರ್ಕೊಂಡು ಮಾತಾಡ್ಕೊಂಡಿದ್ದು. ನಾನು ಅಮ್ಮ ಮನೆಗೆ ಹೋಗೇ ಇಲ್ಲ, ಆ್ಯಂಡ್ ಅಮ್ಮನೂ ಮಳೆ ಅಂತ ಹೇಳ್ಬಿಟ್ಟು ಈ ಕಡೆ ಬಂದೇ ಇದ್ದಿದ್ದಿಲ್ಲ. ಹಾಗಾಗಿ ಆ್ಯಂಡ್ 1:30ಗೆಲ್ಲ ಎಲ್ಲನೂ ಕೂಡ ರೆಡಿ ಮಾಡಿಬಿಟ್ವಿ.
ಅನ್ನ ಮತ್ತು ತರಕಾರಿ ಎಲ್ಲ ಹಾಕಿ ಸಾಂಬಾರು ಮಾಡಿದ್ದೆ ಆ್ಯಂಡ್ ಕಾಬಲ್ಕಾಳೆ ಪಲ್ಯ. ಇದನ್ನು ನಾನು ಎಸ್ಪೆಷಲಿ ನಮ್ಮ ಹಸ್ಬೆಂಡ್ಗೋಸ್ಕರ ಮಾಡಿದ್ದು, ಬಿಕಾಸ್ ಅವರಿಗೆ ಅದಂದರೆ ತುಂಬ ಇಷ್ಟ. ಆ್ಯಂಡ್ ಹೆಸ್ರುಬೇಳೆ ಮಾಡಿದ್ದೆ ಮತ್ತು ಪಾಯಸ, ಶಾವಿಗೆ ಪಾಯಸ ಮಾಡಿದ್ವಿ. ಎಲ್ಲ ಮಾಡಿದ್ಮೇಲೆ ಮಧ್ಯಾಹ್ನ ಎಲ್ಲ ಊಟ ಎಲ್ಲ ಮಾಡಿಕೊಂಡು ಎಲ್ಲರೂ ಇವಾಗ ಪಟಾಕಿ ಹೊಡಿಯೋಕ್ಕೆ ಈ ಸಲ ಜಾಸ್ತಿ ಪಟಾಕಿ ತೊಗೊಂಡು ಬಂದುಬಿಟ್ಟಿದ್ದಾರೆ ನಮ್ಮ ಹಸ್ಬೆಂಡು. ಜಾಸ್ತಿ ಹೊಡಿಬೇಕು ಅಂತ ಹೇಳ್ಬಿಟ್ಟು ಅಣ್ಣ ತಮ್ಮ ಇಬ್ಬರು ಸೇರ್ಕೊಂಡು ನನ್ನ ಮೈದನ್ನ ಅಂತೂ ತುಂಬ ಹೊಡಿಬೇಕು ಅಂತೇಳಿ ಎಲ್ಲ ತೊಗೊಂಡು ಬಂದಿದ್ದು. ತುಂಬ ಇದೆಯಲ್ಲ, ಹಾಗಾಗಿ ಸ್ವಲ್ಪ ಎತ್ತಿಟ್ಬಿಡೋಣ ಅಂತ ಹೇಳ್ಬಿಟ್ಟು ಇಲ್ಲಿ ಎಲ್ಲ ಬೇರೆ ಮಾಡ್ತಾ ಇದ್ದಾರೆ. ಸ್ವಲ್ಪ ಎತ್ಕೊಂಡು ಇವಾಗ ಏನೇನು ಹೊಡಿಬೇಕು ಚಿಕ್ಕದು ಎಲ್ಲ ಹೊಡೆದಾಕ್ಬಿಡೋಣ ಅಂತ ಹೇಳ್ಬಿಟ್ಟು ನಾನು ಯಾವತ್ತೂ ನೋಡದೇ ಇರೋ ಪಟಾಕಿ ಎಲ್ಲ ತೊಗೊಂಡು ಬಂದಿದ್ದಾರೆ. ಮೊಬೈಲಲ್ಲೆಲ್ಲ ನೋಡ್ತಾ ಇದ್ದೀವಿ, ಶಾರ್ಟ್ಸ್ ಎಲ್ಲ ಹೊಡಿತಾರಲ್ಲ, 60 ಶಾರ್ಟ್ಸು 240 ಶಾರ್ಟ್ಸು ಆ ಥರದ್ದೆಲ್ಲ ಇರುತ್ತಲ್ಲ, ಅದನ್ನೆಲ್ಲ ತೊಗೊಂಡು ಬಂದಿದ್ದಾರೆ. ನೋಡೋಣ ಹೇಗೆ ಹೊಡಿಯುತ್ತೆ ಅಂತ ನನಗೂ ಕ್ಯೂರಿಯಾಸಿಟಿ ಇತ್ತು, ಹಾಗಾಗಿ ಎಲ್ಲ ಬೇರೆ ಮಾಡ್ತಾ ಇದ್ದಾರೆ. ಆ್ಯಂಡ್ ಮಧ್ಯಾಹ್ನ ಸ್ವಲ್ಪ ಬೆಳಕಿದ್ದಾಗಲೇ ಕೆಲವೊಂದು ಪಟಾಕಿಗಳೆಲ್ಲ ನನ್ನ ಮೈದನ್ನ, ನನ್ನ ತಮ್ಮ, ಆಮೇಲೆ ನಮ್ಮ ಹಸ್ಬೆಂಡ್ ಅವ್ರ ಮಾವ ಎಲ್ಲ ಬಂದಿದ್ದರು. ಅವರೆಲ್ಲ ಸೇರಿಕೊಂಡು ಹೊಡಿತಾ ಇದ್ರು. ಸೊ ನಾವು ನೈಟ್ ಹೊಡೆದ್ರೆ ಆಯಿತು ಅಂತ ಹೇಳ್ಬಿಟ್ಟು ಸುಮ್ಮನೆ ಆಗೋಗ್ಬಿಟ್ಟಿದ್ವಿ. ಆ್ಯಂಡ್ ಸಂಜೆ ಆದಮೇಲೆ ದೀಪ ಎಲ್ಲ ಹಚ್ಬೇಕಲ್ಲ ಅಂತ ಹೇಳ್ಬಿಟ್ಟು ನಾನು ನಮ್ಮಮ್ಮ ಇಲ್ಲಿ ಕೂತ್ಕೊಂಡು ಮಣ್ಣಿನ ದೀಪ ಎಲ್ಲ ತೊಗೊಂಡು ಬಂದಿದ್ದೆ. ನಾನು ಅದನ್ನು ರೆಡಿ ಮಾಡ್ತಾ ಇದ್ದೀವಿ. ನಾನು ಬತ್ತಿ ಹಾಕ್ತಾಯಿದ್ದೆ ಆ್ಯಂಡ್ ನಮ್ಮಮ್ಮ ಎಲ್ಲ ಅದಕ್ಕೆ ಎಣ್ಣೆ ಹಾಕ್ತಾಯಿದ್ರು. ಎಲ್ಲ ಒರೆಸಿ ಎತ್ತಿ ಇಟ್ಟಿದ್ದೆ, ನಾನು ನೀರಲ್ಲಿ ಹಾಕಿ ಇಟ್ಟಿದ್ನಲ್ಲ ಅದನ್ನೆಲ್ಲ ಎತ್ತಿ ಒರೆಸಿ ಇಟ್ಟಿದ್ದೆ. ಇವಾಗ ಹಾಕ್ತಾಯಿದ್ವಿ. ಆ್ಯಂಡ್ ಆ ಗ್ರೀನ್ ಕಲರ್ ದೀಪನ ನಮ್ಮ ಚಿರು ಸ್ಕೂಲಲ್ಲಿ ದೀಪಾವಳಿಗೆ ಕೊಟ್ಟಿದ್ದು. ಅದನ್ನು ನೋಡಿಬಿಟ್ಟು ಇದು ನಾನು ತೊಗೊಂಡು ಬಂದಿದ್ದು, ನಮ್ಮ ಸ್ಕೂಲಲ್ಲಿ ಕೊಟ್ಟಿದ್ದು ಅಂತ ಇನ್ನೂ ನೆನ್ಪಿಟ್ಕೊಂಡು ಅದನ್ನೇ ಹೇಳ್ತಾ ಇದ್ದಾನೆ ಅವ್ರ ಅಪ್ಪನ ಹತ್ರ ಹೋಗ್ಬಿಟ್ಟು, ಪಪ್ಪ ಇದು ನಾನು ತೊಗೊಂಡು ಬಂದಿದ್ದು, ನನಗೆ ಸ್ಕೂಲಲ್ಲಿ ಕೊಟ್ಟಿದ್ದು ಅಂತ. ಅವರು ಏನೂ ಗೊತ್ತಿಲ್ಲದೆ ಇರೋ ಥರ, ಹೌದಾ ನಿಮ್ಮ ಸ್ಕೂಲಲ್ಲಿ ಕೊಟ್ಟಿದ್ದ ಅಂತೆಲ್ಲ ಹೇಳ್ತಾಯಿದ್ರು. ಅಪ್ಪ ಮಗನ ಕಾನ್ವರ್ಸೇಷನ್ ಹೀಗೆ ಇರುತ್ತೆ ಯಾವಾಗ್ಲೂ. ಆ್ಯಂಡ್ ಬಾಗ್ಲಲ್ಲೆಲ್ಲ ದೀಪ ಹಚ್ಚಿದೆ, ಬಟ್ ಎಲ್ಲ ಕಡೆ ಇಡೋಕ್ಕಾಗಿಲ್ಲ, ಗಾಳಿಗೆಲ್ಲ ಆರೋಗ್ತಾ ಇತ್ತು. ಸರಿ ಅಂತ ಹೇಳ್ಬಿಟ್ಟು ಸುಮ್ಮನೆ ಆಗೋಗ್ಬಿಟ್ವಿ. ಆ್ಯಂಡ್ ಇಲ್ಲಿ ನಮ್ಮ ಅಮ್ಮ ಮತ್ತು ಅವರ ಮಗ, ನನ್ನ ಮಗ ಇಬ್ಬರು ಸೇರಿಕೊಂಡು ಸುಸುರು ಬತ್ತಿ ಎಲ್ಲ ಹಚ್ತಾ ಇದ್ದಾರೆ. ಅವ್ರಿಗೊಂದು ತುಂಬ ಖುಷಿಯಾಗೋಗ್ಬಿಟ್ಟಿದೆ, ತುಂಬ ದಿನ ಆದಮೇಲೆ ನೋಡ್ತಾ ಇದ್ದಾರಲ್ಲ, ಹಾಗಾಗಿ. ಸೊ ಎಲ್ಲರೂ ಮಾತಾಡಿಕೊಂಡು ಇವಾಗ ಪಟಾಕಿ ಹೊಡಿಯೋಕ್ಕೆ ಸ್ಟಾರ್ಟ್ ಮಾಡಿದ್ವಿ ನಾವು. ಆ್ಯಂಡ್ ನನ್ನ ತಮ್ಮ ಸಂಜೆನೇ ಹೋಗ್ತೀವಿ, ಮಳೆಯೆಲ್ಲ ಬರ್ತಾ ಇದೆ ಅಂತ ಹೇಳ್ತಾ ಇದ್ದ. ನನಗಂತೂ ಬೇಜಾರೇ ಆಗೋಗ್ಬಿಟ್ಟು, ಮಧ್ಯಾಹ್ನ ಬಂದು ಸಂಜೆನೇ ಹೋಗ್ತಾ ಇದ್ದಾನಲ್ಲ ಅಂತ ಹೇಳ್ಬಿಟ್ಟು, ಆಮೇಲೆ ಬೇಜಾರು ಮಾಡ್ಕೊಂಡು ಕುತ್ಕೊಂಡ್ಬಿಟ್ಟಿದ್ದೆ ಅಂದ್ಬಿಟ್ಟು ಸರಿ ಹೋಗಲ್ಲ ಬಿಡು ಅಂತ ಹೇಳಿ ಇವಾಗ ಎಲ್ಲರೂ ಸೇರಿಕೊಂಡು ಪಟಾಕಿ ಹೊಡಿಯೋಕ್ಕೆ ಸ್ಟಾರ್ಟ್ ಮಾಡಿದ್ದೀವಿ. ನಮ್ಮ ಚಿರು 1 ತಿಂಗಳಿಂದ ಹಿಂಸೆ ಕೊಟ್ಟಿದ್ದಾನೆ, ಪಟಾಕಿ ಕೊಡಿ ಅಂತ. ಎರಡೆಡೆ ಎತ್ಕೊಂಡು ಹೋಗೋದು, ಹೊಡಿಯೆಲ್ಲ ಏನಿಲ್ಲ, ನಾವು ಹೋಗಿ ಹೊಡಿಬೇಕು, ಅವ್ನು ನಿಂತ್ಕೊಂಡು ನೋಡ್ತಾನೆ. ಅದಕ್ಕೆ ಈ ಸಲ ಹೊಡಿಯೋ ಅಂತ ಹೇಳ್ಬಿಟ್ಟು ಹೂವಿನ ಕುಂಡನ ಹಚ್ಚಕ್ಕೆ ಕೊಟ್ಟಿದ್ವಿ. ಅವನಂತೂ ಫುಲ್ ಎಕ್ಸೈಟೆಡ್ ಆಗ್ಬಿಟ್ಟು ಮೇಲ್ಗಡೆ ಹೋಗಿದ್ದು ನೋಡ್ಬಿಟ್ಟು. ಆ್ಯಂಡ್ ಇವಾಗ ನಾವಿಲ್ಲಿ 240 ಶಾರ್ಟ್ಸ್ ಬರುತ್ತಲ್ಲ ಅದನ್ನು ಹಚ್ಚುತ್ತಾ ಇದ್ದೀವಿ. ನಾನು ಫಸ್ಟ್ ಟೈಮ್ ಇದನ್ನು ಲೈವಾಗೆ ನೋಡ್ತಾ ಇರೋದು, ಯಾವತ್ತೂ ಹಚ್ಚೇ ಇದ್ದಿಲ್ಲ. ನನ್ನ ಮೈದನ್ನ ಹಚ್ಚುತ್ತೀನಿ ಅಂತ ಹೇಳ್ಬಿಟ್ಟು ಹಚ್ಚುತ್ತಾ ಇದ್ರು. ಯಪ್ಪ ಸಿಕ್ಕಾಪಟ್ಟೆ ಭಯ ಆಗೋಯ್ತು ನನಗಂತೂ. 1 ಸೆಕೆಂಡಿಗೆ ಜೀವ ಡಗ್ಗನತ್ತಲ್ಲ ಆ ಥರ ಆಗೋಗಿತ್ತು. ನೋಡೋಕ್ಕೆ ಚೆನ್ನಾಗಿರುತ್ತೆ, ಬಟ್ ಅದು ಡಮಾಲ್ ಡಿಮಿಲ್ ಅಂತ ಆ ಕಡೆ ಈ ಕಡೆ ಎಲ್ಲ ಎಗ್ರಕ್ಕೆ ಸ್ಟಾರ್ಟ್ ಆಗೋಯ್ತು. ಸಿಕ್ಕಾಪಟ್ಟೆ ಭಯ ಆಗೋಯ್ತು ನನಗಂತೂ. ಇಲ್ಲಿ ನಾನು ಸ್ಪೀಡ್ ಮೋಡಲ್ಲಿ ಹಾಕಿದ್ದೀನಿ ಅಷ್ಟೇ, ಅದು ಯಾವಾಗಾದರೂ ಮುಗಿಯುತ್ತೋ ಅಂತ ಅನ್ನಿಸ್ಬಿಟ್ಟಿತ್ತು ನನಗೆ. ನಾನು ಅದಕ್ಕೆ ದೊಡ್ಡ ಪಟಾಕಿಗಳೆಲ್ಲ ಹೊಡಿಯೋಕ್ಕೆ ಸವಾಸಕ್ಕೆ ಹೋಗಲ್ಲ. ನಮ್ಮ ಹಸ್ಬೆಂಡು ನನಗೆ ಅಂತಲೇ ಜಾಸ್ತಿ ಸುಸುರು ಬತ್ತಿ ಆಗಿರ್ಬೋದು, ಹೂವಿನ ಕುಂಡ ಆಗಿರ್ಬೋದು, ಕೃಷ್ಣನ ಚಕ್ರ ಆ ಥರದೇ ತರಿಸ್ತಾರೆ. ಯಾಕಂದರೆ ನನಗೆ ಅದೇ ಇಷ್ಟ, ಅದರಲ್ಲೇ ನಾನು ಎಂಜಾಯ್ ಮಾಡ್ತಾ ಇರ್ತೀನಿ. ಇವಾಗ ನಾನು ನನ್ನ ಮಗ ಅದನ್ನೇ ಮಾಡ್ತಾಯಿದ್ವಿ. ಆ್ಯಂಡ್ ನನ್ನ ಮಗನ ಜೊತೆ ಒಂದು ಹೂವಿನ ಕುಂಡ ಹಚ್ಚೋಣ ಅಂತ ಹೇಳ್ಬಿಟ್ಟು ಇವಾಗ ಹಚ್ಚುತ್ತಾ ಇದ್ದೀವಿ. ಮಳೆ ಬೇರೆ ಬರ್ತಾನೆ ಇತ್ತು, ಹಾಗಾಗಿ ನಾವು ಜಾಸ್ತಿ ಹೊರಗಡೆನೇ ಹೋಗಿಲ್ಲ. ಆ್ಯಂಡ್ ಬುಜ್ಜಿ ಬೇಬಿ ಬೇರೆ ಇದ್ದಾನಲ್ಲ, ಹಾಗಾಗಿ ಜಾಸ್ತಿ ಪಟಾಕಿಗಳನ್ನ ಹೊಡಿಯೋಕ್ಕೆ ಹೋಗಿಲ್ಲ ನಾವು. ಯಾಕಂದರೆ ಸೌಂಡು ಅವನು ಮತ್ತೆ ಅಳಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾನೆ ಅಂತ ಭಯಕ್ಕೆ. ಆ್ಯಂಡ್ ಇವಾಗ ನಾನಿಲ್ಲಿ 60 ಶಾರ್ಟ್ಸು ನಮ್ಮ ಹಸ್ಬೆಂಡ್ ಹಚ್ಚಿದ್ರು, ಅದನ್ನು ಅಲ್ಲಿ ಇದ್ಕೊಂಡು ನೋಡ್ತಾ ಇದ್ದೆ. ಎಷ್ಟು ಕ್ಯೂಟಾಗಿದೆ ಅಲ್ಲ, ತುಂಬ ಚೆನ್ನಾಗಿ ಅಲ್ಲಿ ಮೇಲ್ಗಡೆ ಎಲ್ಲ ಹೋಗಿ ಸ್ಪಾರ್ಕಲ್ ಹೊಡಿತಾ ಇತ್ತು, ಹಾಗಾಗಿ ನಿಂತ್ಕೊಂಡು ನೋಡ್ತಾ ಇದ್ವಿ. ಆ್ಯಂಡ್ ರಾಕೆಟ್ ಹೊಡಿಯೋಣ ಅಂತ ಹೋದರೆ ಅದು ಮೇಲ್ಗಡೆನೇ ಹೋಗ್ತಾ ಇದ್ದಿದ್ದಿಲ್ಲ, ಅಲ್ಲೇ ಟುಸ್ ಅಂದ್ಕೊಂಡು ಅಲ್ಲೇ ಇರ್ತಾಯಿತ್ತು. ಎಷ್ಟು ಟ್ರೈ ಮಾಡಿದ್ರು ಒಂದೂ ಮೇಲ್ಗಡೆ ಹೋಗೇ ಇಲ್ಲ. ಸರಿ ಬಿಡು ಹೋಗಲ್ಲ ಅಂತ ಅಂದ್ಕೊಂಡು ಸುಮ್ಮನೆ ಆಗೋದ್ವಿ ನಾವು. ಬಿಕಾಸ್ ತುಂಬ ಹಚ್ಚಿದ್ವಿ, ದೊಡ್ಡ ರಾಕೆಟ್, ಅದು ಮೇಲ್ಗಡೆ ಹೋಗಬೇಕಾಗಿತ್ತು. ಲಾಸ್ಟಲ್ಲಿ ಒಂದೇ ಒಂದು ಹೋಯ್ತು ಅಷ್ಟೇ. ಯಪ್ಪ ಸದ್ಯ ಒಂದಾದರೂ ಹೋಯ್ತಲ್ಲ ಅಂತ ಹೇಳ್ಬಿಟ್ಟು ಸುಮ್ಮನೆ ಆಗೋದ್ವಿ. ಇದು
60 ಶಾರ್ಟ್ಸ್ ಅಂತ ಹೇಳ್ತಾರಲ್ಲ ಅದು. ಯಪ್ಪ ಇದೂ ಅಷ್ಟೇ ತುಂಬ ಸೌಂಡು. ಆಮೇಲೆ ಅದು ಒಂದೇ ಕಡೆ ಮೇಲೆ ಹೋಗಿ ಡಮಾಲ್ ಡಿಮಿಲ್ ಅಂತೆಲ್ಲ ಆ ಕಡೆ ಈ ಕಡೆ ಎಲ್ಲ ಹೋಗೋಕ್ಕೆ ಸ್ಟಾರ್ಟ್ ಆಗೋಯ್ತು. ನಾನು ಯಪ್ಪ ಯಾಕಾದರೂ ಹಚ್ಚಿದ್ನೋ ಅಂತ ಅಂದ್ಕೊಂಡ್ವಿ. ಬಟ್ ಈ ಸಲ ಅಂತೂ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ ನಾವು. ಪಟಾಕಿ ಎಲ್ಲ ಹೊಡ್ಕೊಂಡು, ಅಂದರೆ ಈ ಸಲಿನೇ ಇಷ್ಟು ಪಟಾಕಿ ತೊಗೊಂಡು ಬಂದಿದ್ದು. ವರ್ಷ ನಾವು ಇಷ್ಟೊಂದು ತೊಗೊಂಡೇ ಬರ್ತಾ ಇದ್ದಿದ್ದಿಲ್ಲ. ಸೊ ಪಟಾಕಿ ಎಲ್ಲ ಹೊಡೆದ್ಮೇಲೆ ಅಮ್ಮ ನನ್ನ ತಮ್ಮ ಕೂಡ ರೆಡಿ ಆದರು ಹೋಗೋಕ್ಕೆ. ಆವಾಗ ಬೆಳಕಾಗಿತ್ತು, ಹೋಗ್ತೀನಿ ಅಂತ ಹೇಳಿದ್ರಲ್ಲ, ಹಾಗಾಗಿ ಅವರು ಬುಜ್ಜಿ ಬೇಬಿನ ಬಿಟ್ಟು ಹೋಗೋಕ್ಕೆ ಅವ್ರಿಗೆ ಬೇಜಾರು. ಸರಿ ಇನ್ನೇನು ಮಾಡೋದು, ಹೋಗಲೇಬೇಕಲ್ಲ, ಅವ್ರ ಕೆಲಸ ಇದೆ ಅಂತ ಹೇಳ್ಬಿಟ್ಟು ಅವರು ಕೂಡ ಹೊರಟ್ರು. ಆಮೇಲೆ ನಾವು ಊಟ ಎಲ್ಲ ಮಾಡಿಬಿಟ್ಟು, ಮಧ್ಯಾಹ್ನ ಮಾಡಿದ್ದೇ ಇತ್ತಲ್ಲ ಅದನ್ನೇ ಎಲ್ಲ ಊಟ ಮಾಡಿಬಿಟ್ಟು ಇಲ್ಲಿ ಕುತ್ಕೊಂಡು ಮಾತಾಡ್ತಾ ಇದ್ದೀವಿ. ನಮ್ಮ ಬುಜ್ಜಿ ಬೇಬಿಗೆ ಅವ್ರ ಅಣ್ಣನ ನೋಡಿದ್ರೆ ಎಷ್ಟು ಖುಷಿ ಅಂದರೆ, ಎಷ್ಟೇ ಅಳ್ತಾ ಇರಲಿ ಅವ್ರ ಅಣ್ಣನ ನೋಡಿದ ತಕ್ಷಣ ನಗಾಡಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾನೆ. ಅವನು ಅದಕ್ಕೆ ಜಂಪ್ ಮಾಡಿ ನಗಿಸ್ತಾ ಇದ್ದಾನೆ. ಸೊ ಫೈನಲಿ ಈ ವರ್ಷದ ದೀಪಾವಳಿ ತುಂಬ ಚೆನ್ನಾಗಿತ್ತು. ಹ್ಯಾಪಿಯಾಗಿ ಎಲ್ಲರೂ ಖುಷಿಯಾಗೆ ಎಲ್ಲರೂ ನೆಂಟರುಗಳೆಲ್ಲ ಬಂದಿದ್ರಲ್ಲ, ಎಲ್ಲರೂ ಸೇರಿ ತುಂಬ ಚೆನ್ನಾಗಿ ಸೆಲೆಬ್ರೇಟ್ ಮಾಡಿದ್ವಿ. ನೀವು ಕೂಡ ಈ ವಿಡಿಯೋನ ಎಂಜಾಯ್ ಮಾಡಿರ್ತೀರಾ ಅಂತ ಅನ್ಕೊತೀನಿ. ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಮತ್ತೆ ಹೊಸ ವಿಡಿಯೋದಲ್ಲಿ ಸಿಗ್ತೀನಿ. ಟೇಕ್ ಕೇರ್, ಬಾಯ್ ಬಾಯ್.